ಕುಕಿಂಗ್ ಚಾನಲ್ಗೆ ನಾನು ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀನಿ, ಯಾವ ರೀತಿ ಕ್ಯಾಮ್ರಾ ಸೆಟಪ್ ನ ಮಾಡ್ಕೊಳ್ತೀನಿ, ಯಾವ ರೀತಿ ಲೈಟ್ ಸೆಟಪ್ ನ ಮಾಡ್ಕೊಳ್ತೀನಿ ನೋಡ್ಬೋದು. ವಿಡಿಯೋ ಎಷ್ಟು ಕ್ಲಾರಿಟಿ ಇದೆ ಅಂತ. ನನಗೆ ಈ ಕ್ಯಾಮ್ರಾದಲ್ಲಿ ಬಹಳ ಇಷ್ಟ ಆಗಿದ್ದು ಕಪ್ಪಗಿದ್ರು ಕೂಡ ಬೆಳ್ಳಗೆ ತೋರಿಸುತ್ತೆ. ವೈಡ್ ಆಂಗಲ್ ಶಾಟ್ಸ್ ಹಾಗೆ ಸ್ಲೋ ಮೋಷನ್ ಶಾಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕ್ಯಾಮ್ರಾದ ಝೂಮ್ ಆಪ್ಷನ್ ಅಂತೂ ಅದ್ಭುತವಾಗಿದೆ ನೋಡ್ಬೋದು. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಾಲೋ ಸ್ಟೋರೀಸ್. ಗೈಸ್, ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದಾಗ ಎಲ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಯಾಕೆ ಈ ಬಾಲೋ ಸ್ಟೋರೀಸ್ ಅಂತಕ್ಕಂಥ ಒಂದು ಚಾನಲ್ ನ ಓಪನ್ ಮಾಡಿದ್ದೀನಿ ಅಂತ. ತುಂಬಾ ಜನ ಯೂಟ್ಯೂಬರ್ಸ್ ಆಗ್ಬೇಕಂತ ಇರ್ತಾರೆ, ಅಥವಾ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಇನ್ಫ್ಲೂಯೆನ್ಸರ್ ಆಗ್ಬೇಕಂತ ಇರ್ತಾರ, ಫೇಸ್ಬುಕ್ ಓಪನ್ ಮಾಡ್ಬೇಕಂತ ಇರ್ತಾರ. ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ಚಾನಲ್ ನ ಓಪನ್ ಮಾಡಿದ್ದೀನಿ. ತುಂಬಾ ಜನಕ್ಕೆ ಯಾವ ರೀತಿ ವಿಡಿಯೋನ ಶೂಟ್ ಮಾಡೋದು, ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು ಅಪ್ಲೋಡ್ ಮಾಡ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಹೊಸ ಚಾನಲ್ ನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದ್ರ ಜೊತೆಗೆ ಡೈಲಿ ಬ್ಲಾಗ್ ಕೂಡ ನಾನು ಮಾಡ್ತಾ ಇರ್ತೀನಿ. 2 ವರ್ಷದಿಂದ ನಾನು ಕೂಡ ಸವಿರುಚಿ ರೆಸಿಪಿ ಅಂತ ಯೂಟ್ಯೂಬ್ ಚಾನಲ್ ನ, ಕುಕಿಂಗ್ ಚಾನಲ್ ನ ಶುರು ಮಾಡಿದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರ. ಹತ್ತತ್ರ ಈಗ 2 ಲಕ್ಷ ಸಬ್ಸ್ಕ್ರೈಬ್ ನ ಕೂಡ ಕಂಪ್ಲೀಟ್ ಮಾಡಿದೆ. ಇದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಕುಕಿಂಗ್ ಚಾನಲ್ಗೆ ನಾನು ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀನಿ, ಯಾವ ರೀತಿ ಕ್ಯಾಮ್ರಾ ಸೆಟಪ್ ನ ಮಾಡ್ಕೊಳ್ತೀನಿ, ಯಾವ ರೀತಿ ಲೈಟ್ ಸೆಟಪ್ ನ ಮಾಡ್ಕೊಳ್ತೀನಿ, ಹಾಗೆ ಯಾವ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಕುಕಿಂಗ್ ವಿಡಿಯೋನ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹಿಂದೆ ನಮ್ಮ ಸವಿರುಚಿ ರೆಸಿಪಿ ಚಾನಲ್ ನ ಸಪೋರ್ಟ್ ಮಾಡಿ 2 ಲಕ್ಷ ಸಬ್ಸ್ಕ್ರೈಬ್ ನ ಕಂಪ್ಲೀಟ್ ಮಾಡಿದಿರಾ. ಹಾಗೆ ಈ ಹೊಸ ಚಾನಲ್ ಬಾಲೋ ಸ್ಟೋರೀಸ್ ನು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗೆ 2 ವರ್ಷದಿಂದ ನಾನು ಕೂಡ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದಾಗ ನನಗೂ ಕೂಡ ಒಂದು ಕನಸಿತ್ತು, ಒಂದು ಕ್ಯಾಮ್ರಾನ ತಗೋಬೇಕು ಅಂತ. ನಾನಿವತ್ತು DJI ಅವರ DJI Osmo Pocket 3 ಕ್ಯಾಮ್ರಾನ ತರಿಸಿದ್ದೀನಿ. ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೀವು ಕುಕಿಂಗ್ ವಿಡಿಯೋನೇ ಮಾಡಿ ಅಥವಾ ಬ್ಲಾಗ್ನೇ ಮಾಡಿ, ಇದೊಂದು ಕ್ಯಾಮ್ರಾ ಇತ್ತು ಅಂತಂದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಕ್ಯಾಮ್ರಾಗೆ ನೀವು ಒಂದೇ ಸಲ ಬಂಡವಾಳ ಹಾಕೋದಕ್ಕೆ ಹೋಗ್ಬೇಡಿ. ಹೊಸದಾಗಿ ಏನಾದ್ರು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಫಸ್ಟ್ ನಾನು ಹಳೆ ವಿಡಿಯೋನ ನೋಡಿ, ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಯಾವುದಕ್ಕೂ ಕೂಡ ನೀವು ಒಂದೇ ಸಲ ಬಂಡವಾಳನ ಹಾಕೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಯೂಟ್ಯೂಬ್ ನಲ್ಲಿ ಅರ್ನಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಸ್ವಲ್ಪ ಅಮೌಂಟ್ ಅನ್ನ ಕೂಡಿಟ್ಕೊಂಡು ನೀವು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಕೂಡ 2 ವರ್ಷ ಆದ ನಂತರ ಇವಾಗ ಈ ಕ್ಯಾಮ್ರಾನ ತರಿಸಿದ್ದೀನಿ. ಇಲ್ಲಿವರೆಗೂ ಅಷ್ಟೇನೆ ಜಸ್ಟ್ ಒಂದು ಮೊಬೈಲ್ ನಲ್ಲೇ ನಾನು ಎಲ್ಲಾ ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ತಾ ಇದ್ದೆ. ನೀವು DJI Osmo Pocket 3 ಈ ಕ್ಯಾಮ್ರಾ ಬೇಕು ಅಂತ ಅಂದ್ರೆ ನೀವು ಅಮೆಝಾನ್ ಅಲ್ಲಾದ್ರೂ ತಗೋಬಹುದು, ಅವ್ರದ್ದು ವೆಬ್ಸೈಟ್ ಇದೆ, ಅಲ್ಲಿ ಬೇಕಾದ್ರೂ ಕೂಡ ಬೈ ಮಾಡಬಹುದು. ಇನ್ನೊಂದು ವಿಷಯ ಏನಂತಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಜಸ್ಟ್ ನಾನು ಈ ಪ್ರಾಡಕ್ಟ್ ನ ತಗೊಂಡಿರೋದ್ರಿಂದ, ಈ ಕ್ಯಾಮ್ರಾನ ತಗೊಂಡಿರೋದ್ರಿಂದ ಈ ಕ್ಯಾಮ್ರಾ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಕ್ಯಾಮ್ರಾದಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ, DJI Osmo Pocket 3 ಹಾಗೆ DJI Osmo Pocket 3 ಕ್ರಿಯೇಟರ್ ಕೋಂಬೋ ಅಂತ. ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಜಸ್ಟ್ ನಿಮಗೆ ಇದರಲ್ಲಿ ಕ್ಯಾಮ್ರಾ ಬರುತ್ತೆ, ಕ್ಯಾಮ್ರಾ ಜೊತೆಗೆ ಕೆಲವು ಆಕ್ಸೆಸರೀಸ್ ಮಾತ್ರ ಬರುತ್ತೆ. ನಿಮಗೆ ಕೋಂಬೋ ಪ್ಯಾಕ್ ತಗೊಂಡ್ರೆ ನಿಮ್ಗೆ ಒಂದು ಮೈಕ್ ಎಕ್ಸ್ಟ್ರಾ ಬರುತ್ತೆ, ಚಾರ್ಜಿಂಗ್ ಅಡಾಪ್ಟರ್ ಬರುತ್ತೆ, ಒಂದು ಲೆನ್ಸ್ ಬರುತ್ತೆ, ಹಾಗೆ ಇದನ್ನ ಕ್ಯಾರಿ ಮಾಡ್ಲಿಕ್ಕೆ ಕ್ಯಾರಿ ಪೋಚ್ ಕೂಡ ಬರುತ್ತೆ. ನಾನು ಯಾಕೆ ಬರೀ ಕ್ಯಾಮ್ರಾನ ತಗೊಂಡಿದ್ದೀನಿ ಅಂತಂದ್ರೆ, ನನ್ನ ಹತ್ರ ಆಲ್ರೆಡಿ ಮೈಕ್ ಇದೆ, ಬ್ಲೂಟೂತ್ ಮೈಕ್ ಇರೋದ್ರಿಂದ ನಾನು ಕ್ರಿಯೇಟರ್ ಕಾಂಬೋಗೆ ಹೋಗಿಲ್ಲ. ನಿಮ್ಮ ಹತ್ರ ಮೈಕ್ ಇಲ್ಲ ಅನ್ನೋದಾದ್ರೆ ನೀವು ಕ್ರಿಯೇಟರ್ ಕಾಂಬೋಗೆ ಹೋದ್ರೆ ಬಹಳ ಬೆಸ್ಟ್ ಆಗುತ್ತೆ. ಬನ್ನಿ ಈ ಕ್ಯಾಮ್ರಾ ಯಾವ ರೀತಿ ಇದೆ, ಏನೇನು ಫೀಚರ್ಸ್ ಅಂತ ನೋಡೋಣ. ನೋಡೋದಕ್ಕೆ ತುಂಬಾ ಸಿಂಪಲ್ಲು ಹಾಗೆ ತುಂಬಾ ಚಿಕ್ಕದಾಗಿರುತ್ತೆ. ನೋಡ್ಬೋದು ಎಷ್ಟು ತುಂಬಾ ಸಿಂಪಲ್ ಆಗಿ ಎಷ್ಟು ಚಿಕ್ಕದಾಗಿದೆ ಅಂತ. ಜಸ್ಟ್ ಇದನ್ನ ಪಾಕೆಟ್ ನಲ್ಲಿ ನಾವು ಜೇಬ್ನಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಸ್ಕ್ರೀನ್ ಅಂತಾಗಿನ ನಿಮ್ಗೆ ಇದರಲ್ಲಿ 2 ಇಂಚು ಡಿಸ್ಪ್ಲೇ ಕೊಟ್ಟಿರ್ತಾರೆ. ಈ ರೀತಿ 2 ಇಂಚು ಡಿಸ್ಪ್ಲೇ ಇದೆ. ಈ ರೀತಿ ರೊಟೇಟ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾ ಆನ್ ಆಗ್ಬಿಡುತ್ತೆ. ಜಸ್ಟ್ ಈ ರೀತಿ ಫ್ಲಿಪ್ ಮಾಡ್ತಿದ್ದಾಗೇನೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ನೋಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ. ಇಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾರ ಬ್ಲಾಗ್ ಚಾನಲ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ ಅಂತಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕುಕಿಂಗ್ ವಿಡಿಯೋ ಇರ್ಬೋದು, ಬ್ಲಾಗ್ ಇರ್ಬೋದು, ಯಾವುದೇ ವಿಡಿಯೋ ಮಾಡಿ ಒಂದು ಒಳ್ಳೆ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ರಿವ್ಯೂಸ್ ಅಂತ ನಿಮ್ಗೆ ಯೂಟ್ಯೂಬ್ ಹೋದ್ರೆ ತುಂಬಾ ಜನ ಮಾಡಿದ್ದಾರೆ. ಅಲ್ಟಿಮೇಟ್ ರಿವ್ಯೂಸ್ ಇದೆ. ಟ್ರೆಂಡಿಂಗ್ ನಲ್ಲಿ ಇರ್ತಕ್ಕಂಥ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಬನ್ನಿ ಇದ್ರ ಜೊತೆನಲ್ಲಿ ಯಾವ್ಯಾವ ಆಕ್ಸೆಸ್ ಇದು ಬಂದು ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಏಕೆಂದ್ರೆ ತುಂಬಾ ಚಿಕ್ಕದಾಗಿರೋದ್ರಿಂದ ಈ ಟ್ಯಾಗ್ ಅನ್ನ ನಾವು ಇಲ್ಲಿ ಹಾಕೋಬೇಕು. ಇಲ್ಲಿ ಹಾಕೊಂಡಾಗ ಏನಂತ ಅಂದ್ರೆ ಜಸ್ಟ್ ಈ ರೀತಿನಲ್ಲಿ
ಕೈಗೆ ಟ್ಯಾಗ್ ಮಾಡಿಕೊಂಡು ಈ ರೀತಿ ಕ್ಯಾಮ್ರಾನ ಇಟ್ಕೊಂಡ್ರೆ ಎಲ್ಲೂ ಕೂಡ ನಿಮಗೆ ಸ್ಲಿಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಟ್ಯಾಗ್ನ ಕೊಟ್ಟಿರ್ತಾರೆ. ಜೊತೆಗೆ ಟೈಪ್ ಸಿ ನಲ್ಲಿ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಜೊತೆಗೆ ಒಂದು ಹ್ಯಾಂಡಲ್ ಥ್ರೆಡ್ನ ಕೊಟ್ಟಿರ್ತಾರೆ. ಏನಪ್ಪ ಇದರಿಂದ ಉಪಯೋಗ ಅಂತ ಅಂದರೆ, ಜಸ್ಟ್ ಇದು ನಿಮಗೆ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿದೆ, ಹಿಡ್ಕೊಳ್ಳಿಕ್ಕೂ ಕೂಡ ನಿಮ್ಗೆ ಎಲ್ಲಾರು ಸ್ಲಿಪ್ ಆಗ್ಬಿಡುತ್ತೆ ಅನ್ಸೋದಾದ್ರೆ ನೋಡಿ ಈ ರೀತಿನಲ್ಲಿ ಅಲ್ಲ, ಜಸ್ಟ್ ಇದಕ್ಕೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಇದು ಲಾಕ್ ಆಗ್ಬಿಡುತ್ತೆ. ಇದನ್ನು ಜಸ್ಟ್ ನೀವು ಓಪನ್ ಮಾಡಬೇಕು ಅಂದ್ರೆ ಇಲ್ಲೊಂದು ಬಟನ್ ಇರುತ್ತೆ, ಜಸ್ಟ್ ಈ ತರ ಪ್ರೆಸ್ ಮಾಡಿದ್ರೆ ನಿಮ್ಗೆ ಓಪನ್ ಆಗ್ಬಿಡುತ್ತೆ. ನೋಡಿದ್ರಲ್ಲ, ಈ ಕ್ಯಾಮ್ರಾ ಜೊತೆನಲ್ಲಿ ಬರ್ತಕ್ಕಂಥದ್ದು ಇಷ್ಟೇ ಆಕ್ಸೆಸರೀಸು. ನೀವೇನಾದ್ರೂ ಕ್ರಿಯೇಟರ್ ಕೊಂಬೋಗೆ ಹೋದ್ರೆ ನಾನು ಹೇಳಿದ್ನಲ್ಲ ಆಗ್ಲೇನೆ, ಇದು ಕೂಡ ಬರುತ್ತೆ, ಇದು ಬರುತ್ತೆ, ಇದು ಬರುತ್ತೆ. ಇದ್ರ ಜೊತೆಗೆ ಒಂದು ಕ್ಯಾಮ್ರಾಗೆ ಲೆನ್ಸ್ ಬರುತ್ತೆ. ಜೊತೆಗೆ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಪವರ್ ಬ್ಯಾಂಕ್ ರೀತಿ, ನೀವು ಮೊಬೈಲ್ಗೆ ಯಾವ ರೀತಿ ಪವರ್ ಬ್ಯಾಂಕ್ ಯೂಸ್ ಮಾಡ್ತೀರಾ ಆ ರೀತಿ ಒಂದು ಪವರ್ ಬ್ಯಾಂಕ್ ಅಡಾಪ್ಟರ್ ಬರುತ್ತೆ. ಜೊತೆಗೆ DJ ಅವರ ಒಂದು ಮೈಕ್ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಮ ಹತ್ರ ಏನಾದ್ರೂ ಆಲ್ರೆಡಿ ಮೈಕ್ ಇತ್ತು ಅಂತ ಅಂದ್ರೆ ನೀವು ಇದನ್ನ ಸಪರೇಟ್ ಆಗಿ ಪರ್ಚೇಸ್ ಮಾಡಬಹುದು. ನಿಮ್ಮ ಹತ್ರ ಮೈಕು ಏನು ಇಲ್ಲ ಅಂತಂದ್ರೆ ಕ್ರಿಯೇಟರ್ ಕೊಂಬ ತಗೊಳ್ಳಿ, ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಈ ಕ್ಯಾಮ್ರಾನ ಕ್ಯಾರಿ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ರೀತಿ ನೀವು ಕ್ರಿಯೇಟರ್ ಕೊಂಬೋ ತಗೊಂಡಿಲ್ಲ ಅಂದ್ರೆ ಪೋಚ್ ಬರೋದಿಲ್ಲ. ನಾನು ಬರೀ ಕ್ಯಾಮ್ರಾನ ಬೈ ಮಾಡಿರೋದ್ರಿಂದ ಬರೀ ಇದೊಂದು ಕೇಸ್ ಸಿಗುತ್ತೆ. ಕೇಸ್ ನಿಮಗೆ ಕ್ರಿಯೇಟರ್ ಕೊಂಬೋದಲ್ಲೂ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ. ಇದು ಸೇಫ್ಟಿ ಕೇಸು. ಏನಂತಂದ್ರೆ ನೀವು ಕ್ಯಾಮ್ರಾನ ಇಟ್ಕೋಬೇಕಾದ್ರೆ ಜಸ್ಟ್ ಈ ರೀತಿ ಮೋಲ್ಡ್ ಮಾಡಿದ್ರೆ ಸಾಕು, ಇದ್ರಲ್ಲಿ ಲಾಕ್ ಆಗುತ್ತೆ. ನೋಡ್ಬೋದು ಎಷ್ಟು ಸೇಫ್ಟಿ ಆಗಿದೆ ಅಂತ. ನೀವೇನಾದ್ರು ಬ್ಲಾಗರ್ ಆಗಿದ್ದು ಕಾರ್ನಲ್ಲಿ ಜರ್ನಿ ಮಾಡ್ತೀರಾ, ಹೊರಗಡೆ ಹೋಗಿ ಶೂಟ್ ಮಾಡ್ತೀರಾ ಅನ್ನೋದಾದ್ರೆ ನಿಮಗೆ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕಾರ್ನಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ಕಾರ್ ಮೌಂಟ್ ಬೇಕು. ಕಾರ್ ಮೌಂಟನ್ನು ಕೂಡ ನಾನು ತರಿಸಿದ್ದೀನಿ, ಅನ್ಬಾಕ್ಸ್ ಮಾಡ್ತೀನಿ. ಹಾಗೆ ಈ ಕ್ಯಾಮ್ರಾ ಜೊತೆನಲ್ಲಿ ನಿಮಗೆ ಮೆಮೊರಿ ಕಾರ್ಡ್ ಬರಲ್ಲ, SD ಕಾರ್ಡ್ ಬರಲ್ಲ. SD ಕಾರ್ಡನ್ನು ನೀವು ಸಪರೇಟ್ ಆಗಿ ಬೈ ಮಾಡ್ಬೇಕಾಗತ್ತೆ. ನೀವು ಈ ಕ್ಯಾಮ್ರಾಗೆ ಏನಾದರೂ SD ಕಾರ್ಡ್ನ ಯೂಸ್ ಮಾಡಬೇಕು ಅಂತ ಅಂದ್ರೆ ನಿಮ್ಗೆ ಹಳೆ SD ಕಾರ್ಡು ಇದಕ್ಕೆ ಸಪೋರ್ಟ್ ಮಾಡಲ್ಲ, ಸ್ಪೀಡ್ ಜಾಸ್ತಿ ಇರಬೇಕು. ಹಾಗಾಗಿ ನಾನು 200 ಸ್ಪೀಡ್ ಇರ್ತಕ್ಕಂಥ SD ಕಾರ್ಡನ್ನು SanDisk ಅವ್ರದ್ದು ತರಿಸಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ನೀವು ಪರ್ಚೇಸ್ ಮಾಡ್ಬೋದು. ನಾನು ಆಗ್ಲೇ ಹೇಳಿದಾಗೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನಿಮ್ಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನಿಲ್ಲಿ 256 GB SD ಕಾರ್ಡ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲನ ನೋಡಿ ನೀವು ತಗೋಬಹುದು. ನೋಡಿ SD ಕಾರ್ಡ್ನ ಹಾಕ್ಲಿಕ್ಕೆ ಈ ತರ ಸೈಡ್ ನಲ್ಲಿ ನಿಮ್ಗೆ ಜಾಗ ಕೊಟ್ಟಿರ್ತಾರೆ. ಜಸ್ಟ್ ಈ ರೀತಿ ಹಾಕಿ ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗತ್ತೆ. ನೋಡ್ಬೋದು SD ಕಾರ್ಡು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ. ಇದು ನಿಮಗೆ 2 ಇಂಚ್ ಸ್ಕ್ರೀನ್ ಬರುತ್ತೆ. ಇದಕ್ಕೂ ಕೂಡ ನೀವು ಸ್ಕ್ರೀನ್ ಗಾರ್ಡ್ನ ಹಾಕೊಳ್ಳಿ. ಸ್ಕ್ರೀನ್ ಗಾರ್ಡ್ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ತರಿಸಿ ಹಾಕೊಳ್ಳಿ. ಈ ಲೆನ್ಸ್ಗೂ ಬರುತ್ತೆ, ಲೆನ್ಸು ಮತ್ತೆ ಇದಕ್ಕೆ ಎರಡಕ್ಕೂ ಕೂಡ ಬರುತ್ತೆ, ತರಿಸಿ ಹಾಕೋಬಹುದು. ನಾನು ಕೂಡ ತರಿಸಿದ್ದೀನಿ. ನಾನು ಈ ಕ್ಯಾಮ್ರಾ ಜೊತೆ ಕ್ರಿಯೇಟರ್ ಕೊಂಬೋ ತಗೊಳ್ದೇ ಇರೋದ್ರಿಂದ ಎಲ್ಲ ಆಕ್ಸೆಸರೀಸ್ನು ಕೂಡ ನಾನು ಸಪ್ರೇಟ್ ಆಗಿ ತರಿಸಿದ್ದೀನಿ. ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಕ್ರಿಯೇಟರ್ ಕೊಂಬೋ ತಗೊಂಡ್ರೆ ನಿಮ್ಗೆ ಅದ್ರ ಜೊತೆನಲ್ಲೇ ನೀವು ಕ್ಯಾರಿ ಬ್ಯಾಗ್ ಬರುತ್ತೆ, ಈ ಥರ ಕ್ಯಾರಿ ಪೌಚ್. ನಾನು ಕ್ರಿಯೇಟರ್ ಕೊಂಬೋ ತಗೊಳ್ದೇ ಇರೋದ್ರಿಂದ ಈ ಕ್ಯಾರಿ ಪೌಚನ್ನ ಸಪರೇಟ್ ಆಗಿ ತರಿಸಿದ್ದೀನಿ. ಬನ್ನಿ ಇದ್ರೊಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಕಂಪ್ಲೀಟ್ ಆಗಿ ಈ ಥರ ಬರುತ್ತೆ. ಏನಿದೆ ಈ ಮೋಲ್ಡನ್ನು ಇಲ್ಲಿ ಇಟ್ಕೋಬೇಕು. ಅದಾದ ನಂತರ ಜಸ್ಟ್ ಕ್ಯಾಮ್ರಾನ ಈ ರೀತಿ ಲಾಕ್ ಮಾಡ್ಬೋದು. ಇದ್ರದ್ದು ಏನೆಲ್ಲ ಆಕ್ಸೆಸರೀಸ್ ಬರುತ್ತೆ ಅದನ್ನೆಲ್ಲ ಇದ್ರೊಳಗಡೆ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ನೋಡಿ, ಟ್ಯಾಗನ್ನು ಕೂಡ ಇಲ್ಲಿ ಹಾಕ್ಬೋದು. ಇದ್ರ ಕೇಬಲ್ ಇದೆಯಲ್ಲ, ಚಾರ್ಜಿಂಗ್ ಕೇಬಲ್ನ ಇಲ್ಲಿ ಬೇಕಾದರೂ ಇಟ್ಕೋಬೋದು. ಈ ಥರ ಕ್ಯಾರಿ ಮಾಡಲಿಕ್ಕೆ ತುಂಬ ಸೇಫ್ಟಿ ಆಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಇದೆ ಅಂತ. ಹಾಗೆ ಈ ಕ್ಯಾಮ್ರಾಗೆ ಟ್ರೈಪ್ಯಾಡ್ ಬರುತ್ತೆ. ಆ ಟ್ರೈಪ್ಯಾಡನ್ನು ನಾನು ಸಪರೇಟಾಗಿ ತರಿಸಿದ್ದೀನಿ. ಬನ್ನಿ ಅದನ್ನು ಕೂಡ ನೋಡೋಣ. ನೋಡಿ, ಕ್ರಿಯೇಟರ್ ಕೊಂಬೋ ತೊಗೊಂಡ್ರೆ ಈ ರೀತಿ ಟ್ರೈಪ್ಯಾಡ್ ನಿಮಗೆ ಅದ್ರ ಜೊತೆನಲ್ಲೇ ಬರುತ್ತೆ. ನಾನು ಕೊಂಬೋ ತೊಗೊಳ್ದೇ ಇರೋದ್ರಿಂದ ಈ ರೀತಿ ಸಪ್ರೇಟಾಗಿ ತರಿಸಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ, ಎಷ್ಟು ಪುಟ್ಟಾಗಿದೆ ಅಂತ ನೋಡ್ಬೋದು. ಇದನ್ನು ಸೆಲ್ಫಿ ಸ್ಟಿಕ್ ಥರನೂ ಕೂಡ ಈ ರೀತಿ ಯೂಸ್ ಮಾಡ್ಬೋದು, ಅಥವಾ ಟ್ರೈಪ್ಯಾಡ್ ರೀತಿಯಲ್ಲಿ ನಾವೇನಾದ್ರು ಬ್ಲಾಗ್ ಮಾಡೋದಾದರೆ ನೋಡಿ ಈ ರೀತಿ 25 ಸೆಂಟಿಮೀಟರ್ವರೆಗೂ ಕೂಡ ಲೆಂತ್ ಉದ್ದ ಬರುತ್ತೆ. ಅದಾದ ನಂತರ ಈ ರೀತಿ ನಾವೇನಾದ್ರು ಬ್ಲಾಗ್ ಮಾಡ್ತೀವಿ ಆಪೋಸಿಟ್ ಇಟ್ಕೊಂಡು ಅಂದರೆ ಈ ರೀತಿ ಇಟ್ಟು ಬ್ಲಾಗ್ ಮಾಡ್ಬೋದು. ಬನ್ನಿ ಇದನ್ನು ಫಿಕ್ಸ್ ಮಾಡಿ ನೋಡೋಣ ಯಾವ ಥರ ಕಾಣಿಸುತ್ತೆ. ಮೊದಲಿಗೆ ಈ ರೀತಿಯಲ್ಲಿ ಲಾಕ್ ಮಾಡ್ಕೋಬೇಕು. ಇದನ್ನು ಲಾಕ್ ಮಾಡಾದ ನಂತರ ಇಲ್ಲಿ ಥ್ರೆಡ್ ಇರುತ್ತೆ, ನೋಡಿ ಕಾಣಿಸ್ತಾ ಇದೆ. ಈ ಥ್ರೆಡ್ಗೆ ಜಸ್ಟ್ ಈ ರೀತಿಯಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನೋಡೋರಲ್ಲ ಎಷ್ಟು ಸಖತ್ತಾಗಿ ಇದೆ ಅಂತ. ನೋಡಿ, ಈ ರೀತಿ ನಾವು ಬ್ಲಾಗ್ ಬೇಕಾದ್ರೂ ಮಾಡ್ಬೋದು, ಅಥವಾ ನಾವೇನಾದ್ರು ಆಪೋಸಿಟ್ ಇಟ್ಕೊಂಡು ಇನ್ಫಾರ್ಮೇಷನ್ ಕೊಡೋದಾದರೆ ಈ ರೀತಿ ಓಪನ್ ಮಾಡಿಕೊಂಡು ಟ್ರೈಪ್ಯಾಡ್ ರೀತಿಯಲ್ಲಿ ಜಸ್ಟ್ ಈ ರೀತಿ ಇಟ್ಟರೆ ಸಾಕು, ವಿಡಿಯೋನ ಈಸಿಯಾಗಿ ರೆಕಾರ್ಡಿಂಗ್ ಮಾಡ್ಬೋದು. ಈ ಕ್ಯಾಮ್ರಾದಲ್ಲಿ ಫೇಸ್ ಟ್ರ್ಯಾಕಿಂಗ್ ಇರೋದ್ರಿಂದ ನೀವು ಯಾವುದೇ ಕಡೆ ಇಟ್ಬಿಟ್ಟು ನೀವು ಲೆಫ್ಟು ಅಥವಾ ರೈಟು ಯಾವ ಕಡೆ ಟರ್ನ್ ಆದ್ರೂ ಕೂಡ ಕ್ಯಾಮ್ರಾ ಆಟೋಮೆಟಿಕ್ ಆಗಿ ಟರ್ನ್ ಆಗುತ್ತೆ. ಬನ್ನಿ ಫೇಸ್ ಟ್ರ್ಯಾಕಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ಕ್ಯಾಮ್ರಾನ ಆನ್ ಮಾಡ್ತಾ ಇದ್ದೀನಿ.
ನನ್ನ ಕಡೆ ಕ್ಯಾಮ್ರಾ ರೊಟೇಟ್ ಆಗಿದೆ. ಇಲ್ಲಿ ಆಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಮಾಡಬೇಕಾದ್ರೆ. ಈಗ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಫೇಸ್ ಟ್ರಾಕಿಂಗು ಕೂಡ ರೆಡಿ ಆಗಿದೆ. ನೋಡ್ಬೋದು ಆ ಜಾಯ್ಸ್ಟಿಕ್ ಏನಿದೆ, ನಾನು ಯಾವ ಕಡೆ ಹೋಗ್ತೀನಿ ಆ ಕಡೆಗೆ ಟರ್ನ್ ಆಗ್ತಾಯಿದೆ. ಟಾಪ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ಯಾವ ಕಡೆಗೆ ಹೋಗ್ತೀನಿ ಆ ಕಡೆಗೆ ಟರ್ನ್ ಆಗುತ್ತೆ. ಜಸ್ಟ್ ನಮ್ಮ ಫೇಸ್ಗೆ ಅದನ್ನು ಟ್ರ್ಯಾಕ್ ಮಾಡಿಬಿಟ್ರೆ ಸಾಕು. ನಾನು ಈ ಲೆಫ್ಟ್ ಹೋಗಲಿ ರೈಟ್ ಹೋಗಲಿ ಅಥವಾ 360 ಡಿಗ್ರಿನಲ್ಲಿ ನಾನು ರೊಟೇಷನ್ ಮಾಡಿದ್ರೂ ಕೂಡ ಈಸಿಯಾಗಿ ಈ ಕ್ಯಾಮ್ರಾ ಟರ್ನ್ ಆಗುತ್ತೆ. ನಾವೇನಾದರೂ ಕಾರ್ನಲ್ಲಿ ಜರ್ನಿ ಮಾಡ್ತಾ ಇದ್ವಿ ಅಂತ ಅಂದರೆ, ಕಾರ್ಗೆ ಫಿಕ್ಸ್ ಮಾಡ್ಕೋಬೇಕು ಅಂದರೆ ಕಾರ್ ಮೌಂಟನ್ನು ಕೂಡ ಸಪ್ರೇಟಾಗಿ ನೀವು ಪರ್ಚೇಸ್ ಮಾಡಬೇಕು. ನಾನು ಕೂಡ ಕಾರ್ ಮೌಂಟ್ನ ತರಿಸಿದ್ದೀನಿ. ನೋಡ್ಬೋದು ಕಾರ್ ಮೌಂಟು ನಿಮಗೆ ತುಂಬ ವೆರೈಟೀಸ್ನಲ್ಲಿ ಬರುತ್ತೆ. 5,000 ಬರುತ್ತೆ, 10,000 ಬರುತ್ತೆ, 15,000ವರೆಗೂ ಇದೆ. ನಾನು ತರಿಸಿರೋದು ಜಸ್ಟ್ ಇದೊಂದು 800 ರುಪೀಸು. ತುಂಬ ಚೆನ್ನಾಗಿದೆ, ಸಾಕು. ನಮ್ಗೆ ಏನಂದರೆ ಬ್ಲಾಗ್ ಮಾಡೋದಾದರೆ, ಕಾರ್ನೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಹೊರಗಡೆ ಎಲ್ಲರೂ ಹಳ್ಳಿ ಕಡೆ ಹೋಗ್ತೀವಿ ಅಂತಂದರೆ ಜಸ್ಟ್ ಅದನ್ನು ಫಿಕ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಾಗುತ್ತೆ. ಜಸ್ಟ್ ಈ ರೀತಿಯಲ್ಲಿ ಬರುತ್ತೆ ನೋಡಿ. ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. ಕಾರ್ ಗ್ಲಾಸ್ಗೆ ಈ ರೀತಿ ಇಟ್ಬಿಟ್ಟು ಜಸ್ಟ್ ಇಲ್ಲಿದೆ ನೋಡಿ, ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಗ್ಲಾಸ್ಗೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಈ ಮೌಂಟ್ ಒಂದಿದ್ರೆ ನಾವು ಇದನ್ನು ಕನೆಕ್ಟ್ ಮಾಡೋದಕ್ಕಾಗಲ್ಲ. ಇದ್ರ ಜೊತೆಗೆ ಒಂದು ಫ್ರೇಮ್ ಅಡಾಪ್ಟರ್ ಬೇಕಾಗುತ್ತೆ, ಏಕೆಂದರೆ ಈ ಕ್ಯಾಮ್ರಾ ಫಿಕ್ಸ್ ಮಾಡಲಿಕ್ಕೆ ಫ್ರೇಮ್ ಅಡಾಪ್ಟರ್ ಬೇಕು. ಇದು ನಿಮಗೆ ಕ್ರಿಯೇಟರ್ ಕಾಂಬೋ ತೊಗೊಂಡ್ರೂ ಕೂಡ ಅದ್ರ ಜೊತೆ ಬರಲ್ಲ, ಇದನ್ನು ಸಪ್ರೇಟಾಗಿ ನೀವು ಬೈ ಮಾಡಬೇಕು. ಕ್ರಿಯೇಟರ್ ಕಾಂಬೋ ತೊಗೊಂಡ್ರೂ ಕೂಡ ಇದನ್ನು ಸಪ್ರೇಟಾಗಿ ಬೈ ಮಾಡಬೇಕು. ಈ ಕಾರ್ ಮೌಂಟನ್ನು ಅಷ್ಟೇ ಸಪ್ರೇಟಾಗಿ ಬೈ ಮಾಡಬೇಕು. ಕಾಂಬೋ ತೊಗೊಳ್ಳಿಲ್ಲ ಅಂದ್ರೂ ಕೂಡ ನೀವು ಸಪ್ರೇಟಾಗಿ ಬೈ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಬರುತ್ತೆ. ಜಸ್ಟ್ ಇದನ್ನು ಓಪನ್ ಮಾಡಿ ಇದರೊಳಗಡೆ ನಾವು ಕ್ಯಾಮ್ರಾನ ಫಿಕ್ಸ್ ಮಾಡ್ಕೋಬೇಕು. ಇದು ಬ್ಯಾಕ್ ಸೈಡ್ ಏನಿದೆ, ಈ ಬ್ಯಾಕ್ ಸೈಡ್ ಇಲ್ಲಿಗೆ ವಾಲ್ಡ್ರೋನ್ ಹಾಕೊಳ್ತಕ್ಕಂಥದ್ದು. ಇದರಲ್ಲಿ ನಿಮಗೆ 6 ಮ್ಯಾಗ್ನೆಟ್ ಇರುತ್ತೆ. ಜಸ್ಟ್ ಇದನ್ನು ಈ ರೀತಿಯಲ್ಲಿ ಲಾಕ್ ಮಾಡಬೇಕು. ನೋಡಿ ಇದು ರೆಡಿ ಆಗಿದೆ. ಬನ್ನಿ ಈಗ ಇದಕ್ಕೆ ಕ್ಯಾಮ್ರಾನ ಫಿಕ್ಸ್ ಮಾಡೋ ತೋರಿಸ್ತೀನಿ. ನೋಡಿ ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ಗೆ ಡಿಸ್ಪ್ಲೇ ಬರಬೇಕು. ಈ ರೀತಿ ಓಪನ್ ಮಾಡಿಕೊಂಡು ನೋಡಿ, ಜಾಯ್ಸ್ಟಿಕ್ ಬಟನ್ ಏನಿದೆ ಈ ಗ್ಯಾಪಿಗೆ ಬರಬೇಕು. ಡಿಸ್ಪ್ಲೇ ಈ ರೀತಿ ಓಪನ್ ಆಗಿ ಬರಬೇಕು. ಅದಾದ ನಂತರ ಜಸ್ಟ್ ಇದನ್ನು ಈ ಥರ ಕ್ಲೋಸ್ ಮಾಡೋದು. ನೋಡಿ ಈಗ ಲಾಕ್ ಆಗೋಯ್ತು. ನೀವು ಜಿಮ್ಮಲ್ಲಿ ಏನಾದ್ರು ವರ್ಕೌಟ್ ಮಾಡುವಂಥ ವಿಡಿಯೋ ತೆಗಿಬೇಕು, ಆ ಥರದ್ದು ಏನಾರು ಮಾಡಬೇಕು ಅಂದಾಗ ಇದರಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ಜಿಮ್ಮಲ್ಲಿ ಆಲ್ಮೋಸ್ಟ್ ನಿಮಗೆ ಮೆಟಲ್ ಐಟಮ್ಸ್ ಇರುತ್ತೆ. ಜಸ್ಟ್ ಆ ಮೆಟಲ್ಗೆ, ಇದೇ ಮೆಟಲ್ ಅನ್ಕೊಳ್ಳಿ, ಈ ಮೆಟಲ್ಗೆ ಹೋಗಿ ಈ ರೀತಿ ಟಚ್ ಮಾಡಿದ್ರೆ ಸಾಕು, ಲಾಕ್ ಆಗಿಬಿಡುತ್ತೆ. ಇದರಲ್ಲಿ ಫೇಸ್ ಟ್ರ್ಯಾಕಿಂಗ್ ಇರೋದ್ರಿಂದ ಈ ರೀತಿ ಲಾಕ್ ಮಾಡಿ ಆದ ನಂತರ ನೀವು ಯಾವ ಥರ ಬೇಕಿದ್ರೂ ಶೂಟ್ ಮಾಡ್ಕೋಬಹುದು. ನೀವು ವರ್ಕೌಟ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಫೇಸ್ ಟ್ರ್ಯಾಕಿಂಗ್ ಆನ್ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಆ ಕಡೆಗೇನೆ ಈ ಕ್ಯಾಮ್ರಾ ಟರ್ನ್ ಆಗ್ತಾ ಇರುತ್ತೆ. ಹಾಗೆ ನೀವು ಕಾರ್ಗೆ ಏನಾದ್ರು ಕಾರ್ ಮೌಂಟ್ಗೆ ಫಿಕ್ಸ್ ಮಾಡಬೇಕು ಅಂದರೆ ಈ ಮ್ಯಾಗ್ನೆಟ್ನ ತೆಗಿಬೇಕು. ಈ ಮ್ಯಾಗ್ನೆಟ್ ತೆಗೆದು ಕಾರ್ ಮೌಂಟ್ ಜೊತೆ ಇನ್ನೊಂದು ಈ ರೀತಿ ಅಡಾಪ್ಟರ್ನ ಕೊಟ್ಟಿರ್ತಾರೆ ನೋಡಿ. ಇದನ್ನ ಈ ಥ್ರೆಡ್ಗೆ ಫಿಕ್ಸ್ ಮಾಡ್ಕೊಳ್ಳೋದು. ಈ ಥ್ರೆಡ್ಗೆ ಫಿಕ್ಸ್ ಮಾಡಿ ಕೆಳಗಡೆ ಇದನ್ನು ಟೈಟ್ ಮಾಡಿದ್ರೆ ಟೈಟ್ ಆಗಿಬಿಡುತ್ತೆ. ಈ ರೀತಿ ಟೈಟ್ ಮಾಡಿಕೊಂಡು ಜಸ್ಟ್ ಇಲ್ಲಿಗೆ ಇದನ್ನು ಲಾಕ್ ಮಾಡೋದು. ಈ ರೀತಿ ಜಸ್ಟ್ ಲಾಕ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ. ಇದು ನೋಡಿ, ಈ ಪೊಸಿಷನ್ ಏನಿದೆ ಇದು ಗ್ಲಾಸ್ಗೆ ಲಾಕ್ ಆಗುತ್ತೆ. ಹಾಗೆ ಆಪೋಸಿಟ್ ಸೈಡ್ನಲ್ಲಿ ಪೊಸಿಷನ್ ಬರುತ್ತೆ. ನೀವು ಬೇಕು ನಮ್ಗೆ ಯಾವ ಸೈಡ್ಗಾರು ರೊಟೇಷನ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಇದನ್ನು ಲೂಸ್ ಮಾಡಿ ಈ ರೀತಿ ಬೇಕಾದರೂ ಮಾಡ್ಕೋಬೋದು. ಅಥವಾ ಇದರಲ್ಲೇ ಜಾಯ್ಸ್ಟಿಕ್ ಇರೋದ್ರಿಂದ ನೀವು ಲೆಫ್ಟ್ ರೈಟು ಯಾವ ಕಡೆ ಬೇಕಿದ್ರೂ ಇದನ್ನು ಟರ್ನ್ ಮಾಡ್ಕೋಬೋದು. ಈಗೆಲ್ಲ ಕಂಪ್ಲೀಟ್ ಆಗಿ ಸೆಟಪ್ ಆಗಿದೆ. ಇದನ್ನು ಜಸ್ಟ್ ಹೋಗಿ ಈ ರೀತಿ ಕಾರ್ಗೆ ಲಾಕ್ ಮಾಡ್ಕೊಂಡು ನಾವು ಆಪೋಸಿಟ್ ಸೈಡ್ನಾಗ ಕೂತ್ಕೊಂಡು ಆರಾಮ್ಸೆ ಬ್ಲಾಗ್ ಬೇಕಾದ್ರೂ ಮಾಡ್ಬೋದು, ವಿಡಿಯೋ ಬೇಕಿದ್ರೂ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಗ್ಯಾಜೆಟ್ಸ್ಗಳನ್ನ ಈ ಕ್ಯಾಮ್ರಾಗೋಸ್ಕರ ತರಿಸಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದ್ಯಾವ್ದು ಉಪಯೋಗ ಇದೆ ಅಂಥ ಗ್ಯಾಜೆಟ್ಸನ್ನು ನೀವು ತೊಗೋಬೋದು. ನೀವು ಏನಾದ್ರು ಕಾರಲ್ಲಿ ಟ್ರಾವೆಲ್ ಮಾಡ್ತೀನಿ ಅನ್ನೋದಾದರೆ ಕಾರ್ ಮೌಂಟನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಈ ಕ್ಯಾಮ್ರಾಗೆ ಏನೇನು ಗ್ಯಾಜೆಟ್ಸ್ಗಳನ್ನ ತರಿಸಿದ್ದೀನಿ ಅದ್ರ ಬಗ್ಗೆ ನಿಮಗೆ ರಿವ್ಯೂಸ್ನ ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಈ ಕ್ಯಾಮ್ರಾ ಸೆಟಪ್ದು ಏನೆಲ್ಲ ಪ್ರಾಡಕ್ಟ್ಸ್ಗಳಿದೆ ಇದರದೆಲ್ಲ ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ನಾನು ಬಯೋನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ಬನ್ನಿ, ಈ ಕ್ಯಾಮ್ರಾನ ಕಾರ್ಗೆ ಫಿಕ್ಸ್ ಮಾಡಿ ಆದಮೇಲೆ ಯಾವ ರೀತಿ ಕಾರ್ನಲ್ಲಿ ವಿಡಿಯೋ ಕ್ಲಾರಿಟಿ ಬರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ. ನೀವು ಇಷ್ಟೊತ್ತು ನೋಡಿದಂಥ ವಿಡಿಯೋ ಮೊಬೈಲ್ನಲ್ಲಿ ಶೂಟ್ ಮಾಡಿರೋದು. ಈಗ ಕಾರ್ಗೆ ನಾನು ಫಿಕ್ಸ್ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕ್ಲಾರಿಟಿ ಆಗಿದೆ ಅಂತ.
ಹಾಗೆ ಕಾರ್ಗೆ ಫಿಕ್ಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀವಿ. ನೋಡ್ಬೋದು ಇದರಲ್ಲಿ ಫೇಸ್ ಟ್ರ್ಯಾಕಿಂಗ್ ಇರೋದ್ರಿಂದ ನನ್ನ ಕಾರನ್ನ ಯಾವುದೇ ಕಡೆಗೆ ಟರ್ನ್ ಮಾಡಿದ್ರು ಕೂಡ ನನ್ನ ಫೇಸನ್ನೇ ಅದು ಕವರ್ ಮಾಡ್ತಾ ಇರುತ್ತೆ. ಹಾಗೆ ನಾವು ಕಾರ್ನಲ್ಲಿ ಎಷ್ಟೇ ಸ್ಪೀಡ್ ಹೋದ್ರೂ ಕೂಡ ಸ್ವಲ್ಪನೂ ಕೂಡ ಶೇಕ್ ಆಗೋದಿಲ್ಲ. ಹೊರಗಡೆ ಸನ್ಲೈಟ್ ಅಲ್ಲೇ ಎಷ್ಟು ಕ್ಲಾರಿಟಿ ಆಗಿದೆ ಅಂತ ನೋಡ್ಬೋದು. ಈ ಕ್ಯಾಮ್ರಾದಲ್ಲಿ ಜಾಯ್ಸ್ಟಿಕ್ ತುಂಬಾ ಸ್ಮೂತ್ ಆಗಿರೋದ್ರಿಂದ 360 ಡಿಗ್ರಿ ವಿಡಿಯೋನ ತುಂಬಾ ಚೆನ್ನಾಗಿ ಶೂಟ್ ಮಾಡಬಹುದು. ಡ್ರೋನ್ ನಲ್ಲಿ ಶೂಟ್ ಮಾಡಿದಾಗ ಯಾವ ರೀತಿ ವಿಡಿಯೋ ಕ್ವಾಲಿಟಿ ಬರುತ್ತೆ ಅದೇ ರೀತಿನಲ್ಲಿ ಬರುತ್ತೆ. ವರ್ಟಿಕಲ್ ಆಂಗಲ್ ಶಾಟ್ ಹಾಗೆ ಸ್ಲೋ ಮೋಷನ್ ವಿಡಿಯೋನು ಕೂಡ ತುಂಬಾ ಚೆನ್ನಾಗಿ ಶೂಟ್ ಮಾಡಬಹುದು. ಹಾಗೆ ಈ ಕ್ಯಾಮ್ರಾದಲ್ಲಿ ಝೂಮ್ ಆಪ್ಷನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಅಪ್ ಟು 1000 ಮೀಟರ್ ವರ್ಗು ಕೂಡ ವಿಡಿಯೋನ ಕವರ್ ಮಾಡಿ ಶೂಟ್ ಮಾಡಬಹುದು. ಇನ್ನು ಸನ್ಲೈಟ್ ಅಲ್ಲಿ ಕ್ಲಾರಿಟಿ ಅಂತೂ ಬಹಳ ಅದ್ಭುತವಾಗಿದೆ. ನೀವೇ ನೋಡಬಹುದು, ಕಪ್ಗಿರೋರ್ನು ಕೂಡ ಬೆಳ್ಳಗೆ ಮಾಡಿ ತೋರ್ಸುತ್ತೆ. ನೋಡಿದ್ರೆ ಸ್ನೇಹಿತರೆ, ಇದೊಂದು ಕ್ಯಾಮ್ರಾ ಇತ್ತು ಅಂತಂದ್ರೆ ಯಾವ ಕಂಟೆಂಟ್ ಬೇಕಿದ್ರು ನಾವು ಶೂಟ್ ಮಾಡ್ಬೋದು. ಅಷ್ಟು ಸೂಪರ್ ಆಗಿದೆ. ನಾನು ಆಗ್ಲೇ ಬಿಟ್ಟದ ಮೇಲ್ಗಡೆ ಎಲ್ಲ ತೋರಿಸಿದಾಗ ನಿಮಗೆ ಜಾಯ್ಸ್ಟಿಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದೆ. ಸ್ಲೋ ಮೋಷನ್ ಅಲ್ಲಿ ಯಾವ ತರ ತೆಗಿಬಹುದು ಅನ್ನೋದನ್ನು ಕೂಡ ತೋರಿಸಿದ್ದೆ. ನೋಡಿ, ಇಲ್ಲಿ ಜಾಯ್ಸ್ಟಿಕ್ ಇರೋದ್ರಿಂದ ಜಾಯ್ಸ್ಟಿಕ್ ತುಂಬಾ ಸ್ಮೂತ್ ಆಗಿದೆ. ನೀವು ಲೆಫ್ಟ್ ರೈಟ್ ಟಾಪ್ ಬಾಟಮ್ ಯಾವ ಕಡೆ ಬೇಕಿದ್ರೂ ಕ್ಯಾಮ್ರಾನ ರೊಟೇಟ್ ಮಾಡ್ಕೊಂಡು ಶೂಟ್ ಮಾಡಬಹುದು. ಹಾಗೆ ಸ್ಲೋ ಮೋಷನ್ ಶಾರ್ಟ್ಸ್ ಇರ್ಬೋದು, ವೈಡ್ ಆಂಗಲ್ ಶಾರ್ಟ್ಸ್ ಇರ್ಬೋದು, ಎಲ್ಲದನ್ನು ಕೂಡ ತುಂಬಾ ಈಸಿಯಾಗಿ ಶೂಟ್ ಮಾಡಬಹುದು. ಹಾಗೆ ಇದೊಂದು ಟ್ರೈಪ್ಯಾಡ್ ಇತ್ತು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ರೀತಿ ನೀವು ಕೂತ್ಕೊಂಡು ಬ್ಲಾಗ್ ಬೇಕಾದ್ರೂ ಮಾಡಬಹುದು, ಅಥವಾ ಹೊರಗಡೆ ಹೋಗಿ ಕೂಡ ಬ್ಲಾಗ್ ಮಾಡಬಹುದು, ಅಥವಾ ಕುಕಿಂಗ್ ಚಾನಲ್ ಏನಾರು ಮಾಡ್ತಾ ಇದೆ ಅಂದ್ರೆ ಜಸ್ಟ್ ಇದೊಂದು ಟ್ರೈಪ್ಯಾಡ್ ಇಂದಾನೆ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಂಡು ಮಾಡಬಹುದು. ಇದೊಂದು ಕ್ಯಾಮ್ರಾ ಇದ್ರೆ ನೀವು ಯಾವ ವಿಡಿಯೋ ಬೇಕಿದ್ರೂ ಶೂಟ್ ಮಾಡಬಹುದು. ಹಾಗೆ ಈ ಕ್ಯಾಮ್ರಾದಲ್ಲಿ ಏನೇನು ಫ್ಯೂಚರ್ಸ್ ಇದೆ, ಸೆಟ್ಟಿಂಗ್ಸ್ ಏನೇನಿದೆ ಎಲ್ಲ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಪ್ರಾಡಕ್ಟ್ಸ್ ಏನಾದ್ರು ನಿಮಗೆ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಹಾಗೆ ಇದಕ್ಕೆ ತರಿಸಿರ್ತಕ್ಕಂಥ ಗ್ಯಾಜೆಟ್ಸ್ ಗಳ ಲಿಂಕ್ ಗಳನ್ನು ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಹಾಗೆ ಈ ಕ್ಯಾಮ್ರಾ ಬಗ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.